ದೋಸ್ತ್ರ ನೋಡ್ರಿ, ಇಂಥದ್ದೇನ್ರಿ ನಿಮ್ಗೆ ಆ್ಯಡ್ ಕಾಣಿಸ್ತಪ್ಪ ಅಥವಾ ಯಾವುದಾರ ಒಂದು ಪೋಸ್ಟ್ ಕಾಣಿಸ್ತು ಇನ್ಸ್ಟಾಗ್ರಾಮ್ದಾಗ ಅಂತಂದ್ರೆ ಇಂಥದಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೋಡ್ರಿ, ಇದು ಹೆಂಗೈತಿ, ನಿಮ್ಗೆ ಜಾಬ್ ಬೇಕಂತೇಳಿ ಇದ್ದಿರ್ತೈತೆ, ನಿಮ್ಗೆ ಪಾಪ ಹುಡುಕ್ಯಾಡ್ತಿರ್ತೀರಿ ನೀವು. ಅವಾಗ ಇನ್ಸ್ಟಾಗ್ರಾಮ್ದಾಗ ಸ್ಕ್ರೋಲ್ ಮಾಡೋದು ಮುಂದೆ ಇಂಥವೆಲ್ಲ ಆ್ಯಡ್ಗಳ ಅಥವಾ ಪೋಸ್ಟ್ಗಳ ಕಾಣ್ತಾವೆ. ಖರೆ ಇವು ಏನಿರ್ತಾವ್ರಿ, ಇವು ಖರೆ ಇರೋದಿಲ್ಲ ರೀ. ಈಗ ನೋಡಿರಿ, ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಾರ್ರಿ. ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ 24,500 ಸ್ಯಾಲ್ರಿ, 12 ಗ್ರ್ಯಾಜುಯೇಷನ, ಕಂಪ್ಲೀಟ್ಲಿ ಆನ್ಲೈನ್ ಅಂತ ನೋಡ್ರಿ ಏನೇನು ಕೊಟ್ಟಾರ ನೋಡ್ರಿ. ಸೊ ಇಂಥಾಗ ನಾ ಕಳ್ಸೀನಿ. ಕಳಿಸಿ ಕೂಡಲೇ ಅವ್ರು ಏನು ಮಾಡ್ರು, ನನಗೆ ಮೆಸೇಜ್ ಮಾಡ್ರು. ಸೊ ಮೆಸೇಜ್ ಮಾಡಿ ಆದ ನಂತರ ವಾಟ್ಸಪ್ದಾಗ ಮೆಸೇಜ್ ಮಾಡಿರಿ ಅಂತ. ಇಲ್ಲಿ ನೋಡ್ರಿ, ಇವು ಓನ್ಲಿ ಜೆನ್ಯೂನ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಸೆಂಡ್ ದ ರೆಸ್ಯೂಮ್ ಅಂತಾರೆ. ಆಲ್ ಜಾಬ್ಸ್ ಆರ್ ಚಾರ್ಜೇಬಲ್ ಅಂತಾರೆ ರೀ. ಚಾರ್ಜೇಬಲ್ ಅಂದ್ರೆ ರೊಕ್ಕ ತೊಗೋಬೇಕು. ಅವಕ್ಕೆ ನಾ ಹೌ ಮಚ್ ಅಂತ ಕೇಳಿ, ಅದಕ್ಕೆ ಇವ್ರು ನೋಡ್ರಿ ಡೀಟೇಲ್ಸ್ ಕೊಟ್ಟಾರ. ಕೋಟಕ ಮತ್ತು ಬ್ಯಾಂಕ್ದಾಗ ನಿಮಗೆ ಮಾಡಿಸ್ಕೊಡ್ತೇವೆ ನಾವು. ಟೋಟಲ್ ಚಾರ್ಜಸ್ 15,000 ಅಂತ. 4,000 ಅಡ್ವಾನ್ಸ್ ಕೊಡ್ಬೇಕಂತ, ಆಮೇಲೆ ಆಮೇಲೆ 11,000 ರೂಪಾಯಿ, ಆಮೇಲೆ ಆಫರ್ ಲೆಟ್ರ್ ಬಂದ್ಮೇಲೆ ಅಂತಾರೆ. ಫ್ರೆಷರ್ ಸ್ಯಾಲ್ರಿ ಅಟ್ರಿ 25,000ದಿಂದ 26,000 ಅಂತ. ಆಮೇಲೆ ಎಕ್ಸ್ಪೀರಿಯನ್ಸ್ದವ್ರಿಗೆ ಹಿಂದೆ ಯಾವ ಸ್ಯಾಲ್ರಿ ತೊಗೊಂಡಿರ್ತಾರಲ್ಲ ಅದ್ರ ಮೇಲೆ ಮತ್ತೆ ಹೈಕ್ ಕೊಡ್ತಾರಂತಾರೆ. ಸೊ ವರ್ಕಿಂಗ್ ಏನಿರ್ತೈತಪ್ಪ ನಿಮ್ದು ಅಂದ್ರೆ, ಜೀರೋ ಬ್ಯಾಲೆನ್ಸ್ ಅಕೌಂಟ್ ಯಾರು ತೆಗೆದಿರ್ತಾರಲ್ಲ ಅವ್ರದ್ದು KYC ಮಾಡೋದಿರ್ತಂತ. ಡೈರೆಕ್ಟ್ ಜಾಯ್ನಿಂಗ್ ಅಂತ ನೋಡ್ರಿ. ಡೈರೆಕ್ಟ್ ಜಾಯ್ನಿಂಗ ಪೂರಾ ಪ್ರೋಸೆಸ್ ಅವರ ಕ್ಲಿಯರ್ ಮಾಡಿ ಕೊಡ್ತಾರಂತ. ಲ್ಯಾಪ್ಟಾಪ್ ಕೊಡ್ತೈತಂತ. ಫಿಕ್ಸ್ ಸ್ಯಾಲ್ರಿ, ನೋ ಟಾರ್ಗೆಟ್ಸ್, ಪ್ರೊಸೆಸಿಂಗ್ ಟೈಮ್ 1 ವೀಕ್ ಅಂತ. ಜಾಬ್ ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಅಂತ. ಮತ್ತು ಎನಿವೇರ್ ಅಂತ, ಎಲ್ಲಿ ಬೇಕಲ್ಲಿ. ಜೋ ಚಾರ್ಜಸ್ ಕೆ ಈಸ್ ಫಾರ್ಮ್ಯಾಟ್ ಮೀ ಕಂಫರ್ಟಬಲ್ ನೀ ಅಂದ್ರೆ, ಈ ಚಾರ್ಜಸ್ ತೊಗೊಳೋದು ನಮಗೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಮುಂದಿನ ನಾವು ಕೇಳಬಾರ್ದು ಅಂತ. ಅವರೆಲ್ಲ ಈಗ ಅಂದ್ರೆ ಬಿಟ್ಬಿಡ್ಬೇಕಂತ. ಬ್ಯಾಡ್ ಅಂತಂದ್ರೆ ನಾವು ಏನಾರ ಅಡ್ವಾನ್ಸ್ ಕೊಡೋಂಗಿಲ್ಲ ಅಥವಾ ಏನು ಮಾಡೋಂಗಿಲ್ಲ, ನಮಗೇನು ಕೊಡೋಂಗಿಲ್ಲ. ನಮ್ಮ ಡೈರೆಕ್ಟ್ ಜಾಬ್ ಆದಂತ ನಾವೇನಾರ ಕೊಡ್ತೇವೆ. ನಮ್ಮ ಜಾಬ್ ಮ್ಯಾಗಿಂದ ನಮ್ಗೆ ಇದನ್ನು ತೊಗೋರಿ ಅಂತಂತಂದ್ರೆ ಇದು ಫೀಸ್ ಆಮೇಲೆ ಜಾಬ್ ಸಿಕ್ಕ ಮೇಲೆ ತೊಗೊಂಡ್ರಿ ಅಂದ್ರೆ ಅಂಥವ್ರದ್ದೆಲ್ಲ ನಡೆಯೋದಿಲ್ಲ ಅಂತ. ಫಸ್ಟ ಕೊಡ್ಬೇಕಂತ ನಾವು 4,000, ಆಮೇಲೆ ಆಫರ್ ಲೆಟ್ರ್ ಬಂದಮೇಲೆ 11,000 ರೂಪಾಯಿ ಆಯ್ತು. ಇಂಥವೆಲ್ಲ ಸುಳ್ಳಿರಿವ ನೋಡ್ರಿ. ಇದು ಹೆಂಗಿರ್ತೈತಿ ನೋಡ್ರಿ. ಇದೇನೈತಿ APS ಪ್ಲೇಸ್ಮೆಂಟ್ ಸರ್ವಿಸಸ್ ಅಂತ. ಪ್ಯಾನ್ ಇಂಡಿಯಾ ಜಾಬ್ ಅಪಾರ್ಚುನಿಟೀಸ್ ಫಾರ್ ಬೋತ್ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನೋಡ್ರಿ. ಇವೆಲ್ಲ ಅದಾವು. ಇಂಥವೆಲ್ಲ ಇರ್ತಾವೆ. ಇವೆಲ್ಲ ಸುಳ್ಳು. ನಿಮ್ಮ ಕಡೆ ರೊಕ್ಕ ಇಸ್ಕೊಂಡು ನಿಮ್ಮ ಕಡೆ ಏನೂ ಕೊಡೋಂಗಿಲ್ಲ. ಅವ್ರು ನಿಮ್ಮ ರೊಕ್ಕ ಇಸ್ಕೊತಾರು. ರೊಕ್ಕ ಇಸ್ಕೊಂಡು ನಿಮಗೆ ಏನೇನು ಜಾಬ್ ಆಗಿ ಏನೂ ಕೊಡೋಂಗಿಲ್ಲ. ಎಲ್ಲ ಫೇಕ್ ಇರ್ತಾವೆ ರೀ. ಅದಕ್ಕೆ ಇಂಥವುದರಿಂದ ಎಚ್ಚರಿಕೆಯಿಂದ ಇರ್ರಿಪ್ಪ. ಇನ್ಸ್ಟಾಗ್ರಾಮ್ದಾಗ ಇಂಥವೆಲ್ಲ ನೋಡ್ರಿ ಅಂದ್ರೆ ಇಂಥದಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ನಿಮ್ಗೆ ಅದಕ್ಕೆ ಎಚ್ಚರಿಕೆ ಕೊಡಕ್ಕೆ ಬೀನಿ. ಇಂಥವೆಲ್ಲ ನೋಡಿ ನಾನು ರೊಕ್ಕ ಯಾರು ಕೇಳ್ತಾರೆ ನೋಡ್ರಿ, ಫಸ್ಟ್ ಜಾಬ್ಗಿಂತ ಮೊದಲ ಅವರೆಲ್ಲ ಸುಳ್ಳು ನನ್ನ ಮಕ್ಕಳು. ಹೌದಿಲ್ರಿ? ಅವ್ರು ಒಟ್ಟು ಏನೂ ಫೇಕ್ ಇರ್ತಾರೆ ರೀ. ಎಲ್ಲ ಜೆನ್ಯೂನ್ ಇರೋದೇ ಇಲ್ಲ ರೀ. ಫಸ್ಟ್ ರೊಕ್ಕ ಯಾರು ಕೇಳ್ತಾರೋ ಅವರೆಲ್ಲ ಫೇಕ್ ರೀ. ಯಾಕಂತಂದ್ರೆ ಅವ್ರಿಗೆ ಈ ರೊಕ್ಕ ತಾವು ಮಾಡೋದಿರ್ತೈತಿ, ಮಂದಿಗೆ ಜಾಬ್ ಹಚ್ಚೋದಿರೋದಿಲ್ಲ. ಅದಕ್ಕೆ ಅದೆಲ್ಲ ಫೇಕ್ ಇರ್ತೈತಿ. ಇಂಥವಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ ನೀವು. ಓಕೆ ರೀ? ಇದನ್ನು ಹೇಳಕ್ಕೆ ಬೇಕಾಗಿಲ್ಲ. ನೋಡ್ಬೋದು, ಪಾಪ ಜಾಬ್ ಬೇಕು ಅದು ಬೇಕು ಅಂತೇಳಿ. ಖರೆ ಅದನ್ನೆಲ್ಲ ಸುಳ್ಳು ಇರ್ತಾವೆ. ಅದಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ ನೀವು. ಓಕೆ ರೀ? ಎಚ್ಚರಿಕೆಯಿಂದ ಇರ್ರಿ. ನಿಮ್ಗೆ ಯಾವ ರೀತಿ ಜೆನ್ಯೂನ್ ವಿತೌಟ್ ಏನೂ ಫೀಸ್ ಇಲ್ಲದೆ ತೊಗೋತೀವಂತ ಅಂಥವು ಕಟ್ಟ ಕೊಡ್ರಿ. ಮತ್ತು ಜಾಬ್ ಆದ ನಂತರನೂ ಸ್ವಲ್ಪ ಕರೆಕ್ಟಾಗಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಆಮೇಲೆ ಮಾಡ್ಕೊಳ್ರಿ. ಓಕೆ ರೀ? ಹಂಗೆ ಬೀಳಕ್ಕೆ ಹೋಗ್ಬೇಡ್ರಿಪ್ಪ. ಓಕೆ ರೀ? ಇದನ್ನ ಹೇಳಕ್ಕೆ ಬಂದೀನಿ ರೀ. ಎಚ್ಚರಿಕೆಯಿಂದ ಇರ್ರಿ, ಸಾವಧಾನವಾಗಿರ್ರಿ. ಬಾಯ್ ರೀ. ಟೇಕ್ ಕೇರ್.